ಹಿರಿಯ ಶಾಸಕರು ಕೇಂದ್ರದ ಮಾಜಿ ಸಚಿವರು ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಯತ್ನಾಳ್ರೆ, ಒಂದು ಮಾತಿದೆ, ರಾಜರ ಕಾಲದಿಂದ ತನ್ನ ಸಾಮ್ರಾಜ್ಯ ಅಲ್ಲಾಡ್ತಾ ಇರುವಾಗ ಕೆಲವೊಮ್ಮೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಯುದ್ಧಕ್ಕೆ ಹೋಗ್ತಾರಂತೆ ರಾಜರು. ಇನ್ನೊಂದು ಕಡೆ ತಾನಿರುವ ವ್ಯವಸ್ಥೆ ಸರಿ ಇಲ್ಲದೆ ಇರುವಾಗ ತನ್ನ ವ್ಯವಸ್ಥೆ ತನಗೊಂದು ರೀತಿ ವಿರುದ್ಧ ಹೋಗ್ತಾ ಇದೆ ಅಂದಾಗಲೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಯುದ್ಧಕ್ಕೆ ಹೋಗ್ತಾರಂತೆ, ಸಾಮ್ರಾಜ್ಯ ವಿಸ್ತರಣೆಗೆ ಹೋಗ್ತಾರಂತೆ. ಈಗ ಯತ್ನಾಳ್ರು BJP ಇಲ್ಲ, ಎಲ್ಲರೂ ಗೊತ್ತಿದೆ. ಈಗ ಯಾವ ಕಾರಣಕ್ಕೆ ಅವರು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ? ಈಗಾಗಲೇ 15-16 ಕಡೆಗಳಿಗೆ ಹೋಗಿ ತನ್ನ ಸಾಮರ್ಥ್ಯವನ್ನು ತೋರಿಸ್ಕೊಳ್ಳೋದಕ್ಕೋ ಅಥವಾ ಈಗಿರುವ ವ್ಯವಸ್ಥೆಗಳಾಗಿರುವ ಲೋಪವನ್ನು ಸರಿಪಡಿಸ್ಕೊಳ್ಳೋದಕ್ಕೋ? ನೋಡಿ, ಈಗ ನನ್ನನ್ನು ಯಾವುದೇ ಕಾರಣಗಳಿಲ್ಲಾರ್ದೇ ಪಕ್ಷಕ್ಕೆ ದ್ರೋಹ ಮಾಡದೇ ಇರುವಾಗ, ಪಕ್ಷಕ್ಕೆ ಯಾವುದೇ ರೀತಿ ನಾನು ಟೀಕೆ ಟಿಪ್ಪಣಿ ಮಾಡಿಲ್ಲ, ರಾಷ್ಟ್ರೀಯ ನಾಯಕರ ಬಗ್ಗೆ ಏನೂ ಹಗುರವಾಗಿ ಮಾತಾಡಿಲ್ಲ. ಆದಾಗ್ಯೂ ಸಹ ಕರ್ನಾಟಕದಲ್ಲಿ BJPಯಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ನಾನು ಮಾತಾಡಿದ್ದೇನೆ. ಇದರ ಅರ್ಥ ಒಂದು ಯಾರಿಗೋ ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಮಾತಾಡಿದ್ದಕ್ಕೇ ಉಚ್ಚಾಟನೆ ಮಾಡೋದಲ್ಲ. ಆದಮೇಲೆ ಇಡೀ ರಾಜ್ಯದಲ್ಲಿ ನಾನು ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾಯಿದ್ದೇನೆ. ಇನ್ನು 2-3 ಜಿಲ್ಲೆ ಉಳಿದಿರ್ಬೋದು ಭಾಳ, ಆದರೆ ಅಲ್ಲಿಯೂ ಸಹ ಜನ ಕರೆದು ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ. ಸುಮಾರು 15,000ಕ್ಕಿಂತ ಹೆಚ್ಚು ಜನ ಸೇರಿದ್ದರು. ಯಾರು ಬಲಾಢ್ಯ ಯಡಿಯೂರಪ್ಪನವ್ರ ಕೋಟೆಯಲ್ಲೂ ಸಹ ಜನರ ಭಾವನೆ ಏನಿದೆ ಅಂದರೆ ಬದಲಾವಣೆ ಆಗಬೇಕು, ಹಿಂದುತ್ವ ಗಟ್ಟಿಯಾಗಿ ಮಾತಾಡೋಂಥವ್ರು, ಒಳ್ಳೆಯ ಭವಿಷ್ಯದಲ್ಲಿ ನಮ್ಮ ಸಂಘಟನೆ ಹಿಂದೂಗಳ ರಕ್ಷಣೆ ಆಗಬೇಕನ್ನೋಂಥ ಭಾವನೆ ಇಡೀ ರಾಜ್ಯದಲ್ಲಿ ಬರ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಾನು ಹೋದಲ್ಲೆಲ್ಲ ನಾವೇನು ಹಣ ಕೊಟ್ಟೆಲ್ಲ, ಅವ್ರಿಗೇನು ಊಟದ ವ್ಯವಸ್ಥೆ ಮಾಡಿಲ್ಲ, ದುಡ್ಡು ಕೊಟ್ಟು ಕರ್ಕೊಂಡು ಬಂದಿಲ್ಲ. 10,000-20,000 ಜನ ಸೇರ್ತಾರಂದರೆ ಜನರಿಗೆ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಒಳ್ಳೆಯ ನಾಯಕತ್ವ, ಹಿಂದುತ್ವ ಪರವಾಗಿರುವಂಥ ಒಂದು ಗಟ್ಟಿ ಧ್ವನಿ ಬೇಕಾಗಿದೆ. ಅದನ್ನು ನಾವು ಇವತ್ತು ಈ ಪ್ರವಾಸ ಮೂಲಕ ಒಮ್ಮೊಮ್ಮೆ ತಾವು ಹೇಳ್ದಂಗೆ ಯಾವಾಗಲೂ ಒಬ್ಬ ವ್ಯಕ್ತಿ ನಿಂತ ನೀರಲ್ಲ. ರಾಜಕಾರಣದಾಗ ಅಲ್ಲಿ ಉಚ್ಚಾಟನೆ ಮಾಡಿದ್ಮೇಲೆ ಸುಮ್ಮನೆ ನನ್ನ ಮತಕ್ಷೇತ್ರ ಆಯಿತು ಅಂತ ಹೇಳಿ ಕುಂಡ್ರುವಂಥದ್ದೆಲ್ಲ. ರಾಜ್ಯದಲ್ಲಿ ಮತ್ತೊಂದು ಸುತ್ತು ನಾವು ಪ್ರವಾಸ ಮಾಡಿ ನಮ್ಮನ್ನು ನಾವು ಪರಿಚಯ ಮಾಡ್ಕೋದು ಅಷ್ಟೇ ಅಲ್ಲ, ನಮ್ಮದು ಪರೀಕ್ಷೆ ನಾವು ನಿಜವಾಗಿಯೂ ಹಿಂದುತ್ವದ ಏನು ವಿಚಾರಗಳು ಜನರಿಗೆ ಒಪ್ಪಿಗೆ ಇದಾವೋ ಇಲ್ಲ ಅನ್ನೋಂಥದ್ದು ಪರೀಕ್ಷೆ ಮಾಡ್ತಾಯಿದ್ದೀವಿ. ಇದರಲ್ಲಿ 100ಕ್ಕೆ 100ರಷ್ಟು ನಾವು ಯಶಸ್ವಿಯಾಗಿದ್ದೀವಿ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಬರ್ತಾಯಿದೆ. ಹಿಂದುತ್ವದ ಒಬ್ಬ ವ್ಯಕ್ತಿ ಕರ್ನಾಟಕ BJPಯಲ್ಲಿ ಬೇಕು ಅನ್ನೋಂಥ ವಾತಾವರಣ ಈ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.